ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾನು ಕಿಚನ್ ಮೇಕಓವರ್ ಮಾಡೋದಕ್ಕೆ ಏನೇನು ಐಟಮ್ಸ್ ತೊಗೊಂಡೆ ಅನ್ನೋದನ್ನ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು 5, 6, 7 ಏನೋ ಇದೆ ಅಂದ್ಕೊಳ್ತೀನಿ ಐಟಮ್ಸ್ ಅಷ್ಟೇ. ಫಸ್ಟ್ ನೋಡೋಣ ಯಾವ್ಯಾವ ತೊಗೊಂಡಿದ್ದೀನಿ ಅಂತ. ನಾನು ಫಸ್ಟು ಶಾಪ್ ಮಾಡಿರೋದು ಮೀಶೋ ಆ್ಯಂಡ್ ಫ್ಲಿಪ್ಕಾರ್ಟ್. ನಾನೀಗ ಫಸ್ಟ್ ತೋರಿಸ್ತಾ ಇರೋ ಐಟಮ್ ಬಂದು ಆಯಿಲ್ ಡಿಸ್ಪೆನ್ಸರ್ ಬರುತ್ತಲ್ಲ, ಅದ್ರ ಕ್ಯಾಪನ್ನು ತೊಗೋಬೇಕಾಗಿತ್ತು. ಫಸ್ಟ್ ಇತ್ತು, ಬಟ್ ಅದು ಪ್ಲ್ಯಾಸ್ಟಿಕಲ್ಲಿ ಬಂದಿದ್ದರಿಂದ ಉರಿದೋಗ್ಬಿಟ್ಟಿತ್ತು. ಸೊ ಅದಕ್ಕಾಗಿ ನನಗೆ ಹೊಸದು ಸ್ಟೀಲಲ್ಲಿ ಸಿಕ್ಕಿದೆ, ಅದನ್ನೇ ಬುಕ್ ಮಾಡ್ಕೊಂಡಿದ್ದೆ. ಸೊ ಅದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದಕ್ಕೊಂದು ಕ್ಲಿಪ್ ಥರ ಮೇಲ್ಗಡೆ ಕ್ಯಾಪ್ ಥರ ಬರಬೇಕಿತ್ತು, ಬಟ್ ಬಂದಿಲ್ಲ. ಬಟ್ ಅದನ್ನು ಇನ್ನೇನು ಮತ್ತೆ ರಿಟರ್ನ್ ಮಾಡೋದು, ಅದಕ್ಕೆ ಬೇರೆ ಏನಾದರೂ ಐಡಿಯಾ ಮಾಡೋಣ ಅಂದ್ಬಿಟ್ಟು ಜಸ್ಟ್ ಹಾಗೆ ಮಡಗಿದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ನಂಗೆ ತುಂಬ ಇಷ್ಟ ಆಯಿತು. ಅದ್ರ ಜೊತೆ ನನಗೆ 30 ml 60 ml ಆಯಿಲ್ನ ಹಾಕ್ಕೊಳ್ಳೋದಕ್ಕೆ ಅಳತೆ ಬೇಕು ಅಂದರೆ ಅದಕ್ಕೆ ಈ ಥರ ಒಂದು ಕಪ್ ಥರ ಸಿಗುತ್ತೆ. ಸೊ ಅದು ಸ್ವಲ್ಪ ಅದೇ ಅಮೌಂಟಲ್ಲೇ ಸಿಕ್ತು ನನಗೇನು 150ನೋ 120ನೋ ಏನೋ ಆಯ್ತು ಅದಕ್ಕಷ್ಟೇ. ಸೊ ನೆಕ್ಸ್ಟು ನಾನು ತೊಗೊಂಡಿರೋ ಅಂಥದ್ದು ಕ್ಯಾಂಡಲ್ಸ್ ಅಂತ. ಅಂದರೆ ಕ್ಯಾಂಡಲ್ ಅಂದರೆ ಈ ಕಿಚನಲ್ಲೆಲ್ಲ ಈಗ ಆಲ್ಮೋಸ್ಟ್ ಲೈಟಿಂಗ್ ಅರೇಂಜ್ ಮಾಡೋದು ತುಂಬ ಇದಾಗ್ತಾ ಇದೆ ಅಲ್ವಾ, ಟ್ರೆಂಡಿ ಆಗ್ತಾಯಿದೆ. ಸೊ ಅದಕ್ಕೋಗಿ ನಾನು ಸಹ ಬುಕ್ ಮಾಡ್ಕೊಂಡಿದ್ದೆ. ಅಂದರೆ ನಾವು ಸುಮಾರು ಸಲಿಯಿಂದ ಒಂದು 2-3 ಸಲ ಮಾಡ್ಕೋಬೇಕು ಕಿಚನ್ ಮೇಕೋವರ್ ಅಂತ ಐಟಮ್ಸ್ ತೊಗೊಳ್ಳೋದು, ಬಟ್ ನಾನು ಹಾಕೋಕ್ಕಾಗ್ತಾ ಇರಲಿಲ್ಲ. ಹಂಗೆ ನಾನು ಅರೇಂಜ್ ಮಾಡ್ಕೊಳ್ತಾನೇ ಇರುವೆ, ಬಟ್ ನಾನು ಹಾಗೆ ಕಿಚನ್ಗೆ ರೆಡಿ ಮಾಡ್ಕೊಬಿಡ್ತಿದ್ದೆ, ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈ ಸಾರಿನೂ ಅಷ್ಟೇ ಕಿಚನ್ ಮೇಕೋವರ್ ಮಾಡಬೇಕು ಅಂತಲೇ ಐಟಮ್ಸ್ನೆಲ್ಲ ಒಂದೇ ಸಾರಿ ಬುಕ್ ಮಾಡಿ ಆದಷ್ಟು ನಾನು ಇಲ್ಲಿ ತೋರಿಸೋಣ ಅಂತ ಟ್ರೈ ಮಾಡಿದೆ. ಬಟ್ ಅಷ್ಟರಲ್ಲಿ ನನ್ನ ಕ್ಯಾಮ್ರಾ ಸ್ಟ್ಯಾಂಡ್ ಹಾಳಾಗಿಬಿಟ್ಟಿತ್ತು. ಅದರಿಂದ ಹೇಗೇಗೋ ಒಂದು ಸ್ವಲ್ಪ ಅರೇಂಜ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಕಾಣ್ಬೋದು ನನ್ನ ಕ್ಯಾಮ್ರಾ ವಯರೆಲ್ಲ ಅಲ್ಲಿ ಕಾಣ್ತಾ ಇದೆ. ಬಟ್ ಏನು ಮಾಡೋದು, ನಾನು ಒಬ್ಬಳೇ ಹ್ಯಾಂಡಲ್ ಮಾಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ರಿಸ್ಕ್ ಇದೆ. ಆದರೂ ನಾನು ವೀಡಿಯೋ ಮಾಡಲೇಬೇಕು ಅಂತ ಮಾಡಿಬಿಟ್ಟೆ. ಬಟ್ ನೆಕ್ಸ್ಟ್ ಟೈಮು ಸ್ವಲ್ಪ ಕ್ಯಾಮ್ರಾ ಸ್ಟ್ಯಾಂಡ್ಗೆ ಅಮೌಂಟ್ ಹಾಕಬೇಕಾಗುತ್ತೆ. ಸೊ ನೋಡೋಣ, ಈಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದೀನಿ. ಓಕೆ ಬನ್ನಿ, ನಾನಿಲ್ಲಿ ಕ್ಯಾಮ್ರಾ ಸ್ಟ್ಯಾಂಡ್ ಯಾವ ರೀತಿ ಇದು ಕ್ಯಾಮ್ರಾ ಸ್ಟ್ಯಾಂಡ್ ಬಗ್ಗೆ ಹೇಳ್ದಲ್ಲ. ಸೊ ನೆಕ್ಸ್ಟ್ ನಾನು ಲೈಟಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಲೈಟ್ ಇದು ತುಂಬ ಚೆನ್ನಾಗಿದೆ, LED ಲೈಟು. ಅದಕ್ಕಿನ್ನ ವಯರ್ ಫಿಕ್ಸಿಂಗ್ ಎಲ್ಲ ಮಾಡಬೇಕು. ನೆಕ್ಸ್ಟ್ ನಾನು ಕಿಚನ್ ಮೇಕೋವರೆಲ್ಲ ಅರೇಂಜ್ ಮಾಡಿಬಿಟ್ಟು ಹಾಕಿದ ನಂತರ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಗ್ರಾಸಸ್ ತೊಗೊಂಡಿದ್ದೀನಿ, ಗ್ರೀನ್ ಗ್ರಾಸಸ್ಸು. ಸೊ ಮ್ಯಾಟದು ತುಂಬ ಚೆನ್ನಾಗಿದೆ, ಆನ್ಲೈನಲ್ಲೇ ತುಂಬ ಬೆಸ್ಟಾಗಿ ಸಿಕ್ತು ನನಗೆ. ಇದು ಮೀಶೋನಲ್ಲಿ ತೊಗೊಂಡಿದ್ದು 150 ಏನೋ ಆಯಿತು ಇದಕ್ಕೆ ಅಮೌಂಟು. ಆಲ್ಮೋಸ್ಟ್ ನಾನು ತೊಗೊಂಡಿರೋ ಅಂಥದ್ದೆಲ್ಲ 150, 270 ಆ್ಯಂಡ್ 340, 350 ಅಂತ ಅಷ್ಟೇ. ಜಾಸ್ತಿ ಅಮೌಂಟ್ ಏನು ಪೇ ಮಾಡಿಲ್ಲ. ಆ್ಯಂಡ್ ಇದನ್ನು ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಮ್ಯಾಟ್ ಆಲ್ರೆಡಿ ಗ್ರೀನ್ ಇತ್ತು, ಬಟ್ ಇನ್ನೂ ಸ್ವಲ್ಪ ಬೇಕು ಅಂದ್ಬಿಟ್ಟು ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ನನಗಿದು ಕವರಲ್ಲಿರೋದು ಇನ್ನೊಂದು ಐಟಮು. ಸೊ ನಾನಿದು ಓಪನ್ ಮಾಡಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಬಂದಿದ್ದೆಲ್ಲ ಚೆಕ್ ಮಾಡಿದೆ, ಯಾಕೆಂದರೆ ಏನಾದರೂ ರಿಟರ್ನ್ ಕೊಡಬೇಕು ಅಂದರೆ ಕೊಟ್ಬಿಡೋಣ ಫಸ್ಟೇ, ನಾನು ಡಿಲೇ ಆದರೆ ಏನು ಮಾಡೋದು ಅಂತ. ಸೊ ಅದಕ್ಕಾಗಿ ಎಲ್ಲ ಓಪನ್ ಆಗಿದೆ. ಇದು ಸ್ವಲ್ಪ ಡಬಲ್ ಟೈಪ್ ಗಮ್ ಥರನೇ ಬರುತ್ತೆ. ಇದು ಇವಾಗ ಸ್ವಲ್ಪ ಟ್ರೆಂಡಿಯಲ್ಲಿ ಇದೆ, ತುಂಬ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಏನಾದರೂ ತೂಕವಾಗಿ ಸ್ಟಿಕ್ ಮಾಡಬೇಕು ಅನ್ನೋಂಥದ್ದು ಏನಾದ್ರು ಇತ್ತು ಅಂದರೆ ಇದನ್ನು ಯೂಸ್ ಮಾಡ್ಕೊಂಡು ಅಂಟಿಸಿದ್ರೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನಾನು ಆಲ್ರೆಡಿ ಇದನ್ನು ತಂದಿದ್ದ ತಕ್ಷಣವೇ ಇದನ್ನು ಸ್ಟಿಕ್ ಮಾಡಿದ್ದೀನಿ ಕಿಚನಲ್ಲಿ. ತುಂಬ ಚೆನ್ನಾಗಿ ಸ್ಟಿಕ್ ಆಗಿದೆ. ನೆಕ್ಸ್ಟು ಕಿಚನ್ ಮೇಕೋವರಲ್ಲಿ ನಿಮಗೆ ಅದ್ರ ಬಗ್ಗೆ ತೋರಿಸ್ತೀನಿ ಯಾವ ರೀತಿ ಸ್ಟಿಕ್ ಆಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದರೆ ಇದು ಏನಪ್ಪ ಅಂದರೆ ಈ ಕಿಚನ್ ಕೌಂಟರ್ ಟಾಪ್ ಇರುತ್ತಲ್ಲ, ಆ ಕೌಂಟರ್ ಟಾಪ್ ಮೇಲೆ ಹಾಕ್ಕೊಳ್ಳೋ ಅಂತಹ ಶೀಟ್ಸು, ಇಲ್ಲ ಸೈಡ್ ಏನಾದರೂ ಸ್ವಲ್ಪ ಗೋಡೆಗಳಿಗೆಲ್ಲ ಅಂಟಿಸ್ಬೋದು ಅಂತ ಇರುತ್ತಲ್ಲ ಶೀಟು, ಆ ಥರದ್ದಿದು ತುಂಬ ಚೆನ್ನಾಗಿದೆ. 2 ತೊಗೊಂಡಿದ್ದೀನಿ. ಎಲ್ಲಿ ನಾನು ಸ್ಟಿಕ್ ಮಾಡ್ತೀನಿ ಅದನ್ನು ಅಂತಹ ನೋಡ್ಬೋದು ನೆಕ್ಸ್ಟ್ ವೀಡಿಯೋನಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ನಾನು ತೊಗೊಂಡಿರೋದು ಕಾರ್ನರ್ ಸ್ಟ್ಯಾಂಡು. 2 ತೊಗೊಂಡಿದ್ದೀನಿ. ಈ ಕಾರ್ನರ್ ಸ್ಟ್ಯಾಂಡ್ ತುಂಬ ನನಗೆ ಬೇಕು ಅಂತ ಅಂದ್ಕೊಳ್ತಾನೆ ಇದೆ, ಬಟ್ ನನಗೆ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲ ಈ ಸರಿ ನಾನು ಮೀಶೋನಲ್ಲಿ ಸರ್ಚ್ ಮಾಡಿದೆ, ಎಲ್ಲ ಆಲ್ಮೋಸ್ಟ್ ಮೀಶೋ ಅಂತಲೇ ಇರ್ತಾರೆ. ನಾನು ಈ ಸರಿ ನೋಡೇ ಬಿಡೋಣ ಮೀಶೋನಲ್ಲಿ ಯಾವ ರೀತಿ ಇದೆ ಅಂದ್ಬಿಟ್ಟು ಚೆಕ್ ಮಾಡಿದೆ. ಬಟ್ ಚೆನ್ನಾಗಿ ಸಿಕ್ತು ನನಗೆ. ಒಬ್ಬೊಬ್ಬರು ಚೆನ್ನಾಗಿಲ್ಲ, ರಿಟರ್ನ್ ಮಾಡೋಕ್ಕಾಗಲ್ಲ ಅಂತಲೂ ಹೇಳೋರಿದ್ದಾರೆ. ಬಟ್ ಈ ಸರಿ ನಾನು ನೋಡಿ ನಿಧಾನ ಮಾಡಿಕೊಂಡು ತೊಗೊಂಡಿದ್ದೀನಿ. ರಿಟರ್ನ್ ಯಾವುದೂ ಮಾಡಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಮೀಶೋಯಿಂದ.
ಆ್ಯಂಡ್ ಇದಕ್ಕೆ ನನಗೆ ಗ್ರಿಪ್ಪರ್ ಥರ ಒಂದು ಕ್ಲಿಪ್ಸ್ ಕೊಟ್ಟಿದ್ದಾರೆ. ಇದು ಅಷ್ಟೇ ಸ್ಟಿಕ್ ಮಾಡ್ಕೋಬೋದು ನೀಟಾಗಿ. ಬೇಕಾದರೆ ಹುಕ್ ಇದ್ರದ್ದು ಬೇಕಾದ್ರೂ ಸ್ಕ್ರೂ ಹಾಕ್ಕೋಬೋದು. 2 ಚಾಯ್ಸನ್ನು ಕೊಟ್ಟಿದ್ದಾರೆ. ಸೊ ನಾನು ಇದನ್ನು ನೋಡಿ ಯಾವ ರೀತಿ ಹಾಕೋದು ನೆಕ್ಸ್ಟು ನೋಡೋಣ. 2 ಸಿಕ್ಕಿದೆ, ಬಟ್ ನನಗೆ ಇನ್ನೂ ಒಂದು ಇದ್ದಿದ್ರೆ ಯೂಸ್ಫುಲ್ ಇತ್ತು. ಯಾಕೆ ಅಂದರೆ ಕಿಚನಲ್ಲಿ ಇನ್ನು ಇದು ಏನದು ವಾಶ್ ಮಾಡೋದಕ್ಕೆಲ್ಲ ಸೋಪು ಮತ್ತು ಇದೆಲ್ಲ ಮಡಗಿರ್ತೀವಲ್ಲ, ಅದೆಲ್ಲ ಇಡೋದಕ್ಕೆ ಚೆನ್ನಾಗಿತ್ತು ಅನ್ನಿಸ್ತು. ನೋಡೋಣ ನೆಕ್ಸ್ಟ್ ಇನ್ನೊಂದ್ಸಲ ತೊಗೊಂಡ್ರಾಯ್ತು. ಆ್ಯಂಡ್ ಇಲ್ಲಿ ಬಂದರೆ ನೆಕ್ಸ್ಟ್ ನಾನು ಇಲ್ಲಿ ಓಪನ್ ಮಾಡ್ತಾ ಇರೋದು ವುಡನ್ ಟೇಬಲ್ಲು. ಈ ಕಿಚನಲ್ಲಿ ಆಲ್ಮೋಸ್ಟ್ ವುಡನ್ ಟೇಬಲ್ಲು ಇಲ್ಲ ಸ್ಪೈಸಿ ಸ್ಟ್ಯಾಂಡರ್ಸ್ ಎಲ್ಲ ಅರೇಂಜ್ಮೆಂಟ್ ನೋಡಿರ್ತೀರ. ಆ ಥರ ನಾನು ಐರನಲ್ಲಿ ತೊಗೊಂಡಿದ್ದೆ, ಅಂದರೆ ಕಬ್ಬಿಣದಲ್ಲಿ ತೊಗೊಂಡಿದ್ದೆ. ಬಟ್ ನನಗೆ ಅದು ಯಾಕೋ ತುಂಬ ಅಲ್ಲಿ ಆಗ್ತಿರಲಿಲ್ಲ. ಏನೇನೋ ಐಡಿಯಾ ಮಾಡಿ ಇಟ್ಕೊಂಡಿದ್ದೆ, ಬಟ್ ಅದೇನೋ ಒಂಥರ ಇರಿಟೇಟ್ ಆಗ್ತಾಯಿತ್ತು. ನನಗೆ ಅದು ಆಗಲೇ ಇಲ್ಲ, ತೆಗೆದ್ಬಿಟ್ಟೆ. ಬಟ್ ಈ ಸಾರಿ ತೊಗೊಂಡಿರೋ ಸ್ಟ್ಯಾಂಡು ನೋಡಿ ಸುಮಾರು ವೀಡಿಯೋಸ್ನ ನೋಡಿ ಅಡ್ಜಸ್ಟ್ ಆಗ್ಬೋದು ಅಂತ ತೊಗೊಂಡಿದ್ದೀನಿ. ಬಟ್ ನನಗೆ ತುಂಬ ಅಡ್ಜಸ್ಟ್ ಆಯಿತು. 2 ಥರ ಯೂಸ್ ಮಾಡ್ಕೊಳ್ತಿದ್ದೀನಿ. 2 ಥರ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಗೆ ಯೂಸ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಸೊ ಫೈನಲ್ಲಾಗಿ ಬಂದರೆ ಇದು ಸಹ ಸ್ಟ್ಯಾಂಡ್ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಇದೂ ತುಂಬ ಸ್ಪೈಸಿ ಎಲ್ಲ ಇಟ್ಕೊಳ್ಳೋ ಅಂಥ ಸ್ಟ್ಯಾಂಡೇ. ಇದು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಏನೇನು ತೊಗೊಂಡಿದ್ದೀನಿ ಅಂತ. ಸಿಂಪಲಾಗಿ ತೊಗೊಂಡಿದ್ದೀನಿ. ನನ್ನ ಕಿಚನ್ ತುಂಬ ಚಿಕ್ಕದು, ಅದಕ್ಕೆ ಬೇಕಾದಂಥದ್ದು ತೊಗೊಂಡಿದ್ದೀನಿ ಅಷ್ಟೇ. ಇನ್ನೂ ಒಂದಿತ್ತು, ಬಟ್ ನಾನು ಅದನ್ನು ನಿಧಾನವಾಗಿ ಬುಕ್ ಮಾಡಿಬಿಟ್ಟಿದ್ದೆ. ಸೊ ಅಷ್ಟರಲ್ಲಿ ಇದೆಲ್ಲ ವೀಡಿಯೋ ಮಾಡಿಬಿಡೋಣ ಅಂತಲೇ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವೀಡಿಯೋನಲ್ಲಿ ಇಷ್ಟು ಐಟಮ್ಸ್ನ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ನಾನು ಕಿಚನ್ ಮೇಕ್ ಓವರ್ ಮಾಡಿದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ನಿಮ್ಗೆ ಇದ್ರ ಲಿಂಕ್ಸ್ ಎಲ್ಲ ಬೇಕು ಅಂದರೆ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.